ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಬಹು ನಿರೀಕ್ಷಿತ ಬೆಂಗಳೂರು ಅಥವಾ ಬೆಸ್ಕಾಂಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ 1:1 ರಿಸಲ್ಟ್ ಅನ್ನ ಪ್ರಕಟ ಮಾಡಿದ್ದಾರೆ. ಈ ಲಿಸ್ಟ್ ನಲ್ಲಿರುವ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಗೆ ಅಥವಾ ಕೌನ್ಸಿಲಿಂಗ್ ಗೆ ಆಯ್ಕೆ ಆದಂಗ್ರಿ. ಮುಂದೆ ನಿಮ್ದು ಕೌನ್ಸಿಲಿಂಗ್ ಐತಿ ಬಿಡ್ ಲಿಸ್ಟ್ ಬಿಟ್ರಂದ್ರ ನಾವು ನಿಮಗೆ ಮತ್ತೆ ಒಂದ್ಸಾರಿ ವಿಡಿಯೋ ಮಾಡಿ ಕೂಡ ತಿಳಿಸ್ತೇವ್ರಿ. ಹಾಗಿದ್ರೆ ಯಾವೆಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ನೋಡ್ರಿ ಈ ಲಿಸ್ಟ್ ಅಲ್ಲಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಬನ್ನಿ ಹಾಗಿದ್ರೆ ಯಾರೆಲ್ಲ ಆಯ್ಕೆ ಆಗಿದ್ದಾರ ಅಂತೇಳಿ ನೋಡೋಣ್ರಿ. ಸ್ನೇಹಿತರೆ, ಈ ಲಿಸ್ಟ್ ನಿನ್ನೆ ತಾನೇ ಬಂದಿತ್ತು, ಬಟ್ ಕಾರಣಾಂತರಗಳಿಂದ ನಮ್ಗೆ ವಿಡಿಯೋ ಮಾಡಕ್ ಆಗಿಲ್ಲ. ಸ್ವಲ್ಪ ಫೋನ್ ರಿಪೇರ್ ಇತ್ರಿ, ಅದು ಸೊ ಅದಕ್ಕಾಗಿ ವಿಡಿಯೋ ಮಾಡಕ್ ಆಗಿಲ್ಲ. ಬಟ್ ಇವಾಗ ಮಾಡಕತ್ತೀವ್ರಿ. ಕಂಪ್ಲೀಟ್ ಆಗಿ ಮಾಹಿತಿ ಕೂಡ ಇರ್ತದ್ರಿ. ಏನೋ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸ್ರಿ. ಬರೀ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡಬಹುದು ಅಫಿಷಿಯಲ್ ಆಗಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಬಂದ ಅಫಿಷಿಯಲ್ ಆದ ಮಾಹಿತಿ ಆಗಿರ್ತದ. 11/3/2026 ಅಂದ್ರು ಬಂದ ಇದು ಅಪ್ಡೇಟ್ ಆಗಿರ್ತದ. ಸ್ನೇಹಿತರೆ, ಇಲ್ಲಿ ನೋಡಬಹುದು ಯಾವ ವರ್ಗಕ್ಕೆ ಎಷ್ಟು ಕಟಾಪ್ ಐತಿ, ಎಷ್ಟು ಜನ ಅಭ್ಯರ್ಥಿಗಳದಾರ ಅಂತ ಹೇಳಿ ಇಟ್ಟಿದ್ರ. ಇನ್ನ ಕೆಳಗಡೆ ಏನಿದೆಯಲ್ಲ, ಯಾರೆಲ್ಲ ಆಯ್ಕೆ ಆಗಿದ್ದಾರ ಅವ್ರ ಅರ್ಜಿ ಸಂಖ್ಯೆ ರೀ, ಅಭ್ಯರ್ಥಿಯ ಹೆಸರು, ತಂದೆ ಅಥವಾ ಗಂಡನ ಹೆಸರು, ಆಯ್ಕೆಯಾದ ವರ್ಗ ರೀ, ಇನ್ನ ಶೇಕಡಾವಾರು ಅಂಕನ ಎಲ್ಲರಿಗೂ ಕೂಡ ಶೋ ಆಗೋ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ಇನ್ನೊಂದು ಡೌಟ್ ಇರ್ತತಿ, ಇಲ್ಲೊಂದು ಇದನ್ನ ಕೊಟ್ಟಿರ್ತಾರೆ, GM ಒಂದ ರೂರಲ್ ಅಂತ ಕೊಟ್ಟಾರ. ಇದು ಗ್ರಾಮೀಣ ಅಭ್ಯರ್ಥಿ ಒಳಗ GM ಒಳಗ ಆಯ್ಕೆ ಇದ್ದಾರೆ. ಇದು GM ಮುಂಜ್ ಎನ್ನತ್ತಪ್ಪ ಇತ್ತಂದ್ರ ಇದು ಜನರಲ್ ಕ್ಯಾಟಗರಿ. ಇವ್ರು ಯಾವುದೇ ವರ್ಗಕ್ಕೆ ಲಿಸ್ಟ್ ಅಲ್ಲಿ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗ್ಯಾರ. ಇದು KMS ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಆಯ್ಕೆ ಆಗಿದ್ರಿ. ನೆಕ್ಸ್ಟ್ PDP ಅಂತ ಬಂದಿರ್ತದೆ, ಅದು ಮುಳುಗಡೆ ಅಭ್ಯರ್ಥಿ ರೀ. ಓಕೆ ರೀ, ನೋಡ್ರಿ ಲಿಸ್ಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಆಯ್ಕೆ ಆಗಿದ್ರು ನೋಡ್ರಿ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಸ್ನೇಹಿತರೆ, ನೀವು ನೋಡ್ಬೋದು ಯಾರೆಲ್ಲ ಆಯ್ಕೆ ಆಗಿದ್ರಿ. ಪ್ರತಿಯೊಬ್ಬರದು ಕೂಡ ಇಲ್ಲಿ ಹೆಸರು ಪ್ಲಸ್ ನಿಮ್ದು ಸ್ಕೋರು ಪ್ಲಸ್ ಯಾವ ಕೆಟಗರಿಯಲ್ಲಿ ಆಯ್ಕೆ ಆಗಿದ್ರ ಅಂತೇಳಿ ಡೀಟೇಲ್ ಮಾಹಿತಿ ಕೂಡ ಇರ್ತದ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ 2ನೇ ಲಿಸ್ಟ್ ಬಗ್ಗೆ ನಿಮಗೇನಾದ್ರೂ ಮಾಹಿತಿಯನ್ನ ಏನಾದ್ರೂ ಬೇಕಾಗಿತ್ತಪ್ಪ ಅಂದ್ರ ಕಮೆಂಟ್ ಮೂಲಕ ಸೆಕೆಂಡ್ ಲಿಸ್ಟ್ ಅಂತೇಳಿ ಮೆಸೇಜ್ ಕಮೆಂಟ್ ಹಾಕ್ರಿ. ನಾ 2ನೇ ಲಿಸ್ಟ್ ಕೂಡ ನಿಮ್ಗೆ ಅಪ್ಡೇಟ್ ಅನ್ನ ಇವತ್ತ ನೈಟ್ ಆಗಲಿ ಅಥವಾ ಬೆಳಗ್ಗೆ ಆಗಲಿ ಕೂಡ ನೀಡ್ತೇನ್ರಿ. ನೋಡ್ಬೋದು ಪ್ರತಿಯೊಬ್ಬರು ಕೂಡ ಅತ್ಯಂತ ಕಡಿಮೆ ಅಂದ್ರೆ ಎಷ್ಟಪ್ಪ ಅಂದ್ರ ಇಲ್ಲಿ ನೋಡ್ರಿ. ಓಕೆ ರೀ, ಇಲ್ಲಿ ಎಕ್ಸ್ ಸರ್ವಿಸ್ಮೆನ್ ಗೆ ಸಂಬಂಧಿಸಿದಂತೆ 35 ಲಾಸ್ಟ್ ರೀ. ಅಂದ್ರೆ ಅತ್ಯಂತ ಕಡಿಮೆ ಸ್ಕೋರ್ ಇದೆ ರೀ. ಇದಕ್ಕಿಂತ ಕಡಿಮೆ ಅಂತೂ ಯಾರದು ಇಲ್ಲ. ಇಷ್ಟಾದ್ರೂ ಕೂಡ ಅವರು ಆಯ್ಕೆ ಆಗಿದ್ದಾರೆ. ಇನ್ನ ನಾವು PH ಅಭ್ಯರ್ಥಿಗಳಿಗೆ ನೋಡಿದ್ರ PH ಅಭ್ಯರ್ಥಿದ 46 ಲಾಸ್ಟ್ ರೀ, ಅಂದ್ರೆ ಕಡಿಮೆ ಅಂದ ಸ್ಕೋರ್ ರೀ. ಇನ್ನ ಅದೇ ರೀತಿ 2A ಕ್ಯಾಟಗರಿಗೆ ಅಥವಾ 2B 3rd B ಅಭ್ಯರ್ಥಿಗಳಿಗೆ ಎಷ್ಟು ನಿಂತಿದಪ್ಪ ಅಂತ ನೋಡಿದ್ರೆ, 3rd A ಅಭ್ಯರ್ಥಿಗೆ ಯಾವುದೇ ಮೀಸಲಾತಿ ಮೀಸಲಾತಿ ಅಲ್ರಿ, ಅಂಗವಿಕಲ ಮತ್ತೆ ಎಕ್ಸ್ ಸರ್ವಿಸ್ಮೆನ್ ಇಲ್ಲದೆ ಇರೋರು ಲಾಸ್ಟ್ ಎಷ್ಟು ಸ್ಕೋರ್ ಇದಂದ್ರ ಇದ ಅಭ್ಯರ್ಥಿ ಲಾಸ್ಟ್ 91.04 ರೀ. SC PDP ಅಲ್ಲಿ 91.2. ಇದು PDP ಅಂದ್ರ ಮುಳುಗಡೆ ಪ್ರಮಾಣ ಪತ್ರ ಅಥವಾ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು PDP ನ ಹೊಂದಿರೋ ಅಭ್ಯರ್ಥಿಗಳು ಅದಾರ್ರಿ. ಓಕೆ ರೀ, ಇಷ್ಟ ಸ್ಕೋರ್ ಇದ್ದವರೆಲ್ಲ ಆಯ್ಕೆ ಆಗಿದ್ದಾರ. ಈ ಲಿಸ್ಟ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮತ್ತು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿರಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಮೇಲೆ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತ್ರಿ, ಹೋಗಿ ಜಾಯಿನ್ ಆಗಿ ನೀವು ಕೂಡ ಈ PDF ಅನ್ನ ವಾಚ್ ಅನ್ನ ಮಾಡ್ಕೋಬಹುದ್ರಿ. ಯಾರೆಲ್ಲ ಸೆಲೆಕ್ಟ್ ಆಗಿರಿ ಕಮೆಂಟ್ ಮೂಲಕ ರೆಡ್ ಹಾರ್ಟ್ ಅನ್ನ ಕಮೆಂಟ್ ಮಾಡ್ರಿ. ಆಲ್ ದ ಬೆಸ್ಟ್. ನಿಮ್ದ ವೃತ್ತಿಪರ ಜೀವನ ಸುಖಕರವಾಗಿರ್ಲಿ.